ಓಂ ಶಾಂತಿ ಭಕ್ತರೇ, ಅಭಿಮಾನಿಗಳೇ, ವೀಕ್ಷಕರೇ, ಮಿತ್ರರೇ, ಗುರುಮಕ್ಕಳೇ, ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಒಳ್ಳೆಯವ್ರಿಗೆ ಯಾವಾಗಲೂ ಒಳ್ಳೆಯದೇ ಆಗಲಿ. ನಮ್ಮ ಕೆಲಸಗಳು, ನಮ್ಮ ಉದ್ದೇಶಗಳು, ನಾವೇನಾದರೂ ಯೋಜನೆ ರೂಪಿಸಿರ್ತೀರಲ್ಲ, ಪ್ರಾಜೆಕ್ಟು, ಅದು ಈಡೇರುತ್ತೋ ಇಲ್ವೋ ಅನ್ನೋ ಒಂದು ಡೌಟ್ ಇರುತ್ತೆ ಎಲ್ಲರೂ. ಆ ಕೆಲಸ ಮಾಡಬೇಕೋ ಮಾಡಬಾರ್ದು ಅನ್ನೋ ಡೌಟು ಎಲ್ಲರಿಗಿರುತ್ತೆ. ಅದಕ್ಕೇನು ಮಾಡಬೇಕು? ಯಾಕೆಂದರೆ ಯಾವುದೋ ಒಂದು ಒಳ್ಳೆ ಹೋಟೆಲ್ ಓಪನ್ ಮಾಡಬೇಕಾದ್ರೆ ಅವರ ಯೋಗ್ಯತೆಗೆ ತಕ್ಕಂತೆ ಲಕ್ಷಗಳು ಕೋಟಿಗಳು ಸುರಿತಾರೆ. ಅದೇ ಬಡವರು ಒಂದು ಚಿಕ್ಕ ಹೋಟೆಲ್ ಓಪನ್ ಮಾಡಬೇಕಂದ್ರೆ ಅವರ ಯೋಗ್ಯತೆಗೆ ತಕ್ಕಂಗೆ ಅವರು ಒಂದು ಸಾವಿರಾರು ರೂಪಾಯಿ, ಲಕ್ಷಾಂತರ ರೂಪಾಯಿ ಸುರಿತಾರೆ ಅಲ್ವಾ? ಹಾಗೆ ಅವರವರ ಲೆವೆಲ್ಗೆ ತಕ್ಕಂತೆ ಹಣನ ಸುರಿತಾರೆ. ಆ ಹಣನ ಸಾಲ ಮಾಡಿ ತಂದಿರ್ಬೋದು, ಯಾವುದಾದ್ರೂ ಆಸ್ತಿ ಪಾಸ್ತಿ ಮಾರಿ ತಂದಿರ್ಬೋದು, ಅಥವಾ ಯಾವುದಾದ್ರೂ ಆಸ್ತಿ ಪಾಸ್ತಿಯನ್ನು ಬೇರೆಯವರಿಗೆ ಲೀಸ್ಗೆ ಹಾಕಿ ಅದರಿಂದ ದುಡ್ಡು ತಂದಿರ್ಬೋದು. ಒಟ್ಟಾರೆ ಅವ್ರ ಕಷ್ಟ ಅದು. ದುಡ್ಡನ್ನು ಅವಣಿಸಿರ್ತಾರೆ, ಅಂದರೆ ಕೂಡಿಟ್ಟು ದುಡ್ಡನ್ನು ಏನೋ ಒಂದು ಕೆಲಸ ಮಾಡಬೇಕಂತ ಹೊರಡ್ತಾರೆ. ಆದರೆ ಈಗ ಅವ್ರಿಗೊಂದು ಸಮಸ್ಯೆ ಎದುರಾಗುತ್ತೆ. ಏನಪ್ಪ ಅಂದರೆ, ನಾವು ಈ ಒಂದು ವ್ಯಾಪಾರ ಶುರು ಮಾಡಿದ್ರೆ ವ್ಯಾಪಾರ ಆಗುತ್ತೋ ಇಲ್ವೋ? ಯಾಕಂದರೆ ವ್ಯಾಪಾರ ಶುರು ಮಾಡಬೇಕಂದ್ರೆ ಒಬ್ಬ ಸಣ್ಣ ಬಡವ, ಅತಿ ಕೆಳಮಟ್ಟದ ಬಡವ ಅಂದರೂ ಕೂಡ ಇವತ್ತು 1 ಲಕ್ಷ 2 ಲಕ್ಷ ಇಲ್ಲದೆ ವ್ಯಾಪಾರ ಮಾಡೋಕ್ಕಾಗಲ್ಲ. ಅದರಲ್ಲೂ ತಳ್ಳೋ ಬಂಡಿ ಬೇಕು ಅಂದರೂ ಕೂಡ ಅದಕ್ಕೂ ಒಂದಷ್ಟು ಸುರಿಬೇಕು. ಇಂಥ ಪರಿಸ್ಥಿತಿಯಲ್ಲಿ ಹೆಂಗೋ ಕಷ್ಟಪಟ್ಟು ಬಂಡವಾಳ ಹಾಕ್ತಾರೆ. ಆದರೆ ಆಮೇಲೆ ಆಗುತ್ತೋ ಇಲ್ವೋ ವ್ಯಾಪಾರ? ಆಮೇಲೆ ಅದು ಏನಾದರೂ ಪೈಲರ್ ಆಗಿಬಿಟ್ರೆ ಏನು ಮಾಡೋದು ಪ್ರಾಜೆಕ್ಟು? ನಾವು ಅಂದ್ಕೊಂಡಿದ್ದು ಉದ್ದೇಶ ಸಾಲ ಮಾಡಿ ತಂದಿರ್ತೀವಿ, ಯಾವುದೋ ಅಡ ಇಟ್ಟು ತಂದಿರ್ತೀವಿ, ಯಾವುದೋ ಮಾರಿ ತಂದಿರ್ತೀವಿ, ಅಥವಾ ಇನ್ಯಾವುದಕ್ಕೋ ಇಟ್ಕೊಂಡಿರೋ ದುಡ್ಡನ್ನು ಇಲ್ಲಿ ಹಾಕಿರ್ತೀವಿ. ನೆಕ್ಸ್ಟ್ ಅದು ನಮಗೆ ಕೈ ಕೊಟ್ಬಿಟ್ರೆ ಏನು ಮಾಡೋದು ಅನ್ನೋ ಒಂದು ಸಮಸ್ಯೆ ಎದುರಾಗುತ್ತೆ. ಹಂಗಾದ್ರೆ ಏನು ಮಾಡಬೇಕು? ಕೆಲವ್ರು ಏನು ಮಾಡ್ತಾರೆ, ಯಾವುದೋ ಒಂದು ದೇವಸ್ಥಾನಗಳಿಗೆ ಹೋಗ್ತಾರೆ, ಯಾವುದೋ ಪೂಜಾರಿ, ಯಾವುದೋ ಮಾಂತ್ರಿಕ, ಇನ್ಯಾರ ಹತ್ರ ಗುರುಗಳು ಅಲ್ಲಿಗೆ ಹೋಗ್ತಾರೆ. ಅವ್ರ ಹತ್ರ ಕೇಳ್ತಾರೆ, ಸ್ವಾಮಿ ನಾವು ಹಿಂಗೆ ಒಂದು ಹೋಟೆಲ್ ಓಪನ್ ಮಾಡ್ಬೇಕಂತಿದ್ದೀವಿ, ಸ್ವಾಮಿ ಹಿಂಗೆ ನಾವು ಒಂದು ಅಂಗಡಿ ಓಪನ್ ಮಾಡ್ಬೇಕಂತಿದ್ದೀವಿ, ಸ್ವಾಮಿ ನಾವು ಹಿಂಗೆ ಯಾವುದೋ ಮದುವೆ ಮಾಡ್ಬೇಕಂತಿದ್ದೀವಿ, ಸ್ವಾಮಿ ನಾವು ಹಿಂಗೆ ಯಾವುದೋ ಒಂದು ದೇಶಕ್ಕೆ ಬೇರೆ ದೇಶಕ್ಕೆ ಕೆಲಸಕ್ಕೆ ಅಥವಾ ಇನ್ನೇನಕ್ಕೆ ಹೋಗ್ಬೇಕಂತಿದ್ವಿ, ಅಥವಾ ಯಾವುದೋ ಒಂದು ಫ್ಯಾಕ್ಟ್ರಿ ಕಟ್ಬೇಕಂತಿದ್ವಿ, ಅಥವಾ ಇನ್ನೇನೋ ಒಂದು ಮಾಡ್ಬೇಕಂತಿದ್ವಿ. ಒಟ್ಟಿನಲ್ಲಿ ಅವ್ರದ್ದೇ ಆದ ಒಂದು ಉದ್ದೇಶ. ಅದು ಆಗುತ್ತೋ ಇಲ್ವೋ? ಆದರೆ ಇವರು ಹೋದಾಗ ಅವ್ರೇನು ಹೇಳ್ತಾರೆ, ಕೆಲವರು ಕವಡೆ ಹಾಕ್ತಾರೆ, ಕೆಲವರು ಇನ್ನೇನೋ ಗಿಳಿ ಶಾಸ್ತ್ರ ನೋಡ್ತಾರೆ, ಇನ್ನು ಕೆಲವ್ರು ಇನ್ನೇನೋ ಓರ ಮಾಡ್ಕೊಂಡು ನೋಡ್ತಾರೆ, ಇನ್ನು ಕೆಲವ್ರು ಇನ್ನೇನೋ ಮಾಡಿ ಒಟ್ಟಿನಲ್ಲಿ ಲೆಕ್ಕಾಚಾರ ಮಾಡಿ ಬಾಗಿಸಿ ಗುಣಿಸಿ ಏನೋ ಒಂದು ಹೇಳ್ತಾರೆ, ತೀರ್ಮಾನ ಕೊಡ್ತಾರೆ. ಅದರಂತೆ ಇವರು ಪ್ರಯತ್ನ ಪಡ್ತಾರೆ, ಮುಂದುವರಿಸ್ತಾರೆ ನೆಕ್ಸ್ಟು ಅಲ್ವಾ? ಇದು ಒಂದು ಪ್ರೋಸೆಸ್ ಇರುತ್ತೆ. ಇನ್ನು ಕೆಲವರು ಅಲ್ಲಿ ಇಲ್ಲಿ ಹೋಗಲ್ಲ, ಯಾರನ್ನೂ ಕೇಳಲ್ಲ, ಬಿಡಿ, ಅವರು ಆಲೋಚನೆ ಮಾಡ್ತಾರೆ ಮನೆಯಲ್ಲಿ, ಅವರು ಅವ್ರ ಫ್ರೆಂಡ್ಸು ಇನ್ನೊಬ್ಬರು ಮತ್ತೊಬ್ಬರು ಅವರು ಶುರು ಮಾಡ್ತಾರೆ ಯಾವುದೋ ಒಂದು ಫ್ಯಾಕ್ಟ್ರಿನೋ ಅಂಗಡಿನೋ ಆಫೀಸು ಅಲ್ವಾ? ಇದು ಬೇರೆ ವಿಚಾರ. ಆದರೆ ನಂಬಿಕೆ ಇರೋರು ಗ್ರಹಗಳು, ನಕ್ಷತ್ರಗಳು, ಹಾಗೆ ದೇವತೆಗಳು, ದೆವ್ವಗಳು, ಯಂತ್ರ ತಂತ್ರ ಮಂತ್ರ ಪೂಜೆಗಳು, ಹೋಮ ಯಜ್ಞಗಳು, ಒಂದು ಆಧ್ಯಾತ್ಮಿಕವಾಗಿ ನಂಬಿಕೆ ಇಡ್ತಕ್ಕಂಥ ಆಸ್ತಿಕರು ಅಂತಾರೆ ಇಂಥವ್ರನ್ನ. ಏನಂತಾರೆ? ಆಸ್ತಿಕರು ಅಂತ ಇವ್ರನ್ನ ಕರೀತಾರೆ. ಅಂದರೆ ತಿಳಿದವರು. ಆಸ್ತಿಕ ಅಂದರೆ ತಿಳಿದವರು, ಗುರು ಅಂತ ಅರ್ಥ. ಅವರು ನಂಬಿಕೆ ಇಟ್ಟು ಫಾಲೋ ಮಾಡ್ತಾರೆ. ಆದರೆ ನಾವು ಯಾರ ಹತ್ರ ಹೋಗ್ದಿರ ನಾವೇ ಹೆಂಗೆ ಕಂಡುಹಿಡಿಯೋದು? ಮನೆಯಲ್ಲಿ ಇದ್ಕೊಂಡು ಹಿಂಗೆ ಕಂಡುಹಿಡಿಯೋದು, ಅದಕ್ಕೊಂದು ಸುಲಭ ಉಪಾಯ ಇದೆ ನನ್ನ ಹತ್ರ, ನಾನು ನಿಮ್ಗೆ ಹೇಳ್ತೀನಿ ನೋಡಿ. ಒಂದು ಕುಂಬಳಕಾಯಿ ತಗೊಳ್ಳಿ. ಏನೋ ಕುಂಬಳಕಾಯಿ, ರೌಂಡ್ ಕುಂಬಳಕಾಯಿ, ಹಸಿದು ತೊಗೋಬೇಕು. ಹಸಿದು ಅಂದರೆ ತುಂಬ ಹಸಿದಲ್ಲ, ತುಂಬ ಎಳೆಯೋದಲ್ಲ, ಸ್ವಲ್ಪ ಮಟ್ಟಿಗೆ ಮಾರ್ಕೆಟಲ್ಲಿ ಸಿಗುತ್ತಲ್ಲ ಅದಾದರೂ ಸರಿ, ಇಲ್ಲ ನಿಮ್ಮದೇ ಗಿಡ ಇದ್ರೂ ಸರಿ. ರೌಂಡ್ ಕುಂಬಳಕಾಯಿ ಬರುತ್ತಲ್ಲ, ಸ್ವೀಟ್ ಕುಂಬಳಕಾಯಿ ಅಂತೀವಿ ಅದನ್ನು, ನಾವು ತಿಂತಕ್ಕಂಥದ್ದು. ಬೂದು ಕುಂಬಳಕಾಯಿ ಅಲ್ಲ, ಬೂದು ಕುಂಬಳಕಾಯಿ ತೊಗೋಬೇಡಿ, ಮಾಮೂಲಿ ಕುಂಬಳಕಾಯಿ.
ಅದು ತಗೊಳ್ಳೋವಾಗ ನೀವು ಒಂದು ರೀತಿ ಹಸಿರು ಹಸಿರು ಇರುತ್ತೆ, ಬ್ಲೂ ಕಲರ್ ಹಸಿರು ಹಸಿರು, ಡಾರ್ಕ್ ಬ್ಲೂ ಅಥವಾ ಹಸಿರು ಹಸಿರು ಇರುತ್ತೆ. ಆ ರೀತಿ ಇರೋ ಒಂದು ಕುಂಬಳಕಾಯಿ ತೊಗೊಳ್ಳಿ. ನಿಮ್ಗೆ ಅನಿಸಿದ್ದು ಮಾರ್ಕೆಟಲ್ಲಿ ಯಾವುದೋ ಒಂದು ಆಯ್ಕೆ ಮಾಡ್ಕೊಳ್ಳಿ, ಮಾರ್ಕೆಟಲ್ಲಿ ಹೋಗಿ ಅಥವಾ ಗಿಡದಲ್ಲಿ ನೀವು ತೊಗೊಂಡು ಬನ್ನಿ. ಆದರೆ ಅದು ಯಾವ ವಾರ ತರಬೇಕಂದ್ರೆ, ನೀವು ಸಾಮಾನ್ಯವಾಗಿ ಆ ಕುಂಬಳಕಾಯಿನ ಮಂಗಳವಾರ ಪರ್ಚೇಸ್ ಮಾಡಿ, ಅಥವಾ ಭಾನುವಾರ ಪರ್ಚೇಸ್ ಮಾಡಿ, ಅಥವಾ ಶನಿವಾರ ಪರ್ಚೇಸ್ ಮಾಡಿ. ಆ ದಿನ ನೀವು ತೊಗೊಂಡು ಬಂದು ನೀಟಾಗಿ ತೊಳೀರಿ. ತೊಳೆದು ಆಮೇಲೆ ಮನೆಯಲ್ಲಿ ಒಂದು ಬಾಳೆಲೆ ತೊಗೊಳ್ಳಿ, ಅದನ್ನು ಹಾಕಿ ಮನೆಯಲ್ಲಿ ಅದನ್ನು ತೊಳೆದು ನೀಟಾಗಿ ಆರಿಸ್ಬಿಟ್ಟು, ತೇವ ಇರಬಾರ್ದು, ಆರಿಸ್ಬಿಟ್ಟು ಒಂದು ಒಳ್ಳೆಯ ಜಾಗ, ಪವಿತ್ರ ಜಾಗದಲ್ಲಿ ಇಡಿ. ಆ ಬಾಳೆಲೆಗೆ ಸ್ವಲ್ಪ ಅರಿಶಿನ ಅಲ್ಲಲ್ಲಿ ಹಾಕ್ಬಿಟ್ಟು ಅದು ಒಣಗಿದ ಮೇಲೆ ಅದರ ಮೇಲೆ ಕುಂಬಳಕಾಯಿ ಇಡಿ. ಕುಂಬಳಕಾಯಿಗೆ ಅರಿಶಿನ, ಕುಂಕುಮ ಇತ್ಯಾದಿ ಇಡಿ. ಒಂದು ಹೂವು ಹಾಕಿ, ಅದರ ಮೇಲೆ ಒಂದೆರಡು ಊದುಕಡ್ಡಿ ಹಚ್ಚಿ ಕರ್ಪೂರನಲ್ಲಿ ಮಾಡಿ, ನಿಮ್ಮದೇ ಆದ ಇಷ್ಟ ದೇವರು, ಚಾಮುಂಡೇಶ್ವರಿ, ಹನುಮಂತ, ಹಾಗೆ ಶನೇಶ್ವರ, ಹಾಗೆ ವೆಂಕಟೇಶ್ವರ, ಅನಂತ ಪದ್ಮಾವತಿ, ಅನಂತ ಲಕ್ಷ್ಮಿ, ಅನಂತ ಪದ್ಮನಾಭ ಸ್ವಾಮಿ, ಓಂ ಶ್ರೀ ಆದಿಶಯ ಶಕ್ತಿ, ಮೊದಲು ಗಣಪತಿ ಶಕ್ತಿ, ಕುಮಾರಸ್ವಾಮಿ ಶಕ್ತಿ, ಹಾಗೆ ಓಂ ಶ್ರೀ ಹಿತೈಷಿ ಬ್ರಾಹ್ಮಿ ಶಕ್ತಿ, ಹರಿಶಕ್ತಿ, ಶಿವಶಕ್ತಿ, ಸಚ್ಚಿಂದ್ರಾದಿ ಸರ್ವಶಕ್ತಿ ಹಾಗೂ ಗುರುಶಕ್ತಿ, ಮಾತಾಪಿತಾ ಪೂರ್ವಶಕ್ತಿ, ಹಿತೈಷಿ ಬಂಧು ಮಿತ್ರ ಶಕ್ತಿ ಅಂತ ಪ್ರಾರ್ಥನೆ ಮಾಡ್ಕೊಳ್ಳಿ. ಆಮೇಲೆ ಆ ರೀತಿ ಬೆಳಗ್ಗೆ ಸಾಯಂಕಾಲ ನೀವು ಒಂದು 21 ದಿನ 48 ದಿನ ಈ ರೀತಿ ನೀವು ಆರಾಧಿಸ್ಬೇಕು, ಪೂಜೆ ಮಾಡಬೇಕು. ಸಂಜೆ ಹೊತ್ತು ದೀಪ ಹಚ್ಚಿ, ಬೆಳಗ್ಗೆ ಹೊತ್ತು ದೀಪ ಹಚ್ಚಿಲ್ಲ ಅಂದರೂ ನಡೀತದೆ, ಆದರೆ ಊದ್ಕಡ್ಡಿ ಕಂಪಲ್ಸರಿ ಹಚ್ಚಬೇಕು. ಹೂವು ಜಾಸ್ತಿ ಕುಂಬಳಕಾಯಿ ಮೇಲೆ ಆಗಬಾರ್ದು, ಸೈಡಲ್ಲಿ ಇಡಬೇಕು. ಹೀಗೆ ನೀವು ಮಾಡಿದಾಗ ಅದು ನೀಟಾಗಿ ಹಣ್ಣಾಗಬೇಕು. 48 ದಿನ ಆ ಟೈಮ್ ಬರುತ್ತಲ್ಲ, ಅಷ್ಟೊತ್ತಿಗೆ ಅದು ನೀಟಾಗಿ ಹಣ್ಣಾಗಿರಬೇಕು. ಏನು ಹೇಳಿದೆ, ಹಣ್ಣಾಗಿರಬೇಕು. ಹಣ್ಣು ಅಂದರೆ ಎಲ್ಲೋ, ಈಗ ಅದು ಮೊದಲು ಗ್ರೀನು, ಬ್ಲೂ, ಬ್ಲ್ಯಾಕ್ ಶೇಡ್ನಲ್ಲಿತ್ತು. ಈಗ ಅದು ಫುಲ್ಲಾಗಿ ನಿಮಗೆ ಆರೆಂಜ್ ಥರ ಆಗಬೇಕು. ಆರೆಂಜ್ ಅಂದರೆ ಕೇಸರಿ ಕಲರ್ ಆಗಬೇಕು. ನೀಟಾಗಿ ಎಲ್ಲಿ ಡ್ಯಾಮೇಜಸ್ಸು, ಕೊಳ್ತೋಗೋದು ಆ ರೀತಿಯಲ್ಲಿ ಆಗಬಾರ್ದು. ಆ ರೀತಿ ನಿಮಗೇನಾದರೂ ಸ್ಪಷ್ಟವಾಗಿ, ಶುದ್ಧವಾಗಿ, ಶುಭ್ರವಾಗಿ ಹಣ್ಣಾಯ್ತಂದರೆ ನಿಮಗೆ 90% ಅಷ್ಟು ಲಾಭದಾಯಕ ಅಥವಾ ಫಲ ಸಿಗುತ್ತೆ, ಇದು ನಿಮ್ಗೆ ಅರ್ಥ. ಅದೇ ಒಂದು ವೇಳೆ ಸ್ವಲ್ಪ ಮಟ್ಟಿಗೆ ಹಣ್ಣಾಗಿದೆ, ಸರಿಯಾಗಿ ಹಣ್ಣಾಗಿಲ್ಲ ಅಂದರೆ ಅದರಲ್ಲಿ ಕಡಿಮೆ ಪರ್ಸೆಂಟೇಜು, ಅಥವಾ ಅದೇನಾದರೂ ಕೊಳ್ತಾಯಿತು, ಇನ್ನೇನಾಯಿತು ಅಂದರೆ ಅದು ಇನ್ನೂ ಕಡಿಮೆ. ಅದಕ್ಕೆ ನೀವು ಆ ಕೆಲಸ ಮಾಡಬೇಕೋ ಬೇಡವಂತ ಕನಿಷ್ಠ ನೀವು 48 ದಿನ ಕಾಯಲೇಬೇಕಾಗುತ್ತೆ, ಬೇರೆ ದಾರಿಲ್ಲ. ಅದರಲ್ಲಿ ಇನ್ನೊಂದು ಲಾಭ ಏನಂದರೆ, ನಿಮಗೆ ಅಷ್ಟೂ ದಿನ ನೀವು ವ್ರತ ಆಚರಣೆ ಮಾಡಿರ್ತೀರ. ಅದರಲ್ಲೂ ಬುಧವಾರ ನೀವು ಗಣಪತಿಯನ್ನು ಆರಾಧಿಸ್ಬೇಕು. ಒಂದು 3 ಬುಧವಾರ, 5 ಬುಧವಾರ, ಆ ರೀತಿ ಬೆಸ ಸಂಖ್ಯೆ 7, 9, 11 ಇತ್ಯಾದಿ. ಹಾಗೆ ನೀವು ಪ್ರತಿ ಗುರುವಾರ ಪುಳೋಗರೆ ಮಾಡಬೇಕು ಮನೆಯಲ್ಲಿ. ಹಾಗೆ ಶುಕ್ರವಾರ ಪಾಯಸ ಏನಾದರೂ ಮಾಡಬೇಕು. ಈ 48 ದಿನದಲ್ಲಿ, ಈಗ ಅರ್ಥ ಆಯ್ತಲ್ಲ. ಇದರಿಂದ ದಾರಿದ್ರ್ಯ ಲಕ್ಷ್ಮಿ, ಜ್ಯೇಷ್ಠ ಲಕ್ಷ್ಮಿ ಪುಳೋಗರೆ ಮಾಡೋದ್ರಿಂದ ತೃಪ್ತಳಾಗ್ತಾಳೆ. ಗುರುವಾರ ಹೊತ್ತು ಆಕೆ ನಿಮ್ಮ ಮನೆ ಬಿಟ್ಟು ಹೊರಟೋಗ್ತಾಳೆ. ಆವಾಗ ಅಷ್ಟೈಶ್ವರ್ಯ ಮಾತೆ ಪ್ರವೇಶ ಮಾಡ್ತಾಳೆ. ಇನ್ನು ಗಣಪತಿ ದೇವರು ಬುಧವಾರ ನೀವು ಕಡುಬು ಮಾಡಿದ್ರೆ ನೈವೇದ್ಯಕ್ಕೆ ಒಳ್ಳೆಯದು, ಅದರಿಂದ ನಿಮ್ಗೆ ಒಳ್ಳೆಯದಾಗುತ್ತೆ. ಗೊತ್ತಾಯ್ತಲ್ಲ. ಈ ರೀತಿ ನೀವು ಮಂಗಳವಾರ ಚಾಮುಂಡೇಶ್ವರಿ, ದುರ್ಗೆ, ಹನುಮಂತ ದೇವರು ಆರಾಧಿಸ್ಬೇಕು. ಅದೇ ಭಾನುವಾರ ಆದರೆ ಸೂರ್ಯ ಭಗವಾನ, ಇವ್ರನ್ನ ಆರಾಧಿಸ್ಬೇಕು. ಎಕ್ಕೆಗಡ ಪೂಜೆ ಮಾಡಿದ್ರೆ ಒಳ್ಳೆಯದು. ಇನ್ನೂ ಗೊತ್ತಾಯ್ತಲ್ಲ. ಇದೆಲ್ಲ ನಾನು ಹಿಂದೆ ಹೇಳಿದ್ದೀನಿ. ಈಗ ಕುಂಬಳಕಾಯಿ ಆಗುತ್ತೋ ಇಲ್ವೋ, ನಿಮ್ಮ ಕೆಲಸ ಸರಿ ಹೋಗುತ್ತೋ ಇಲ್ವೋ, ನಾವು ಹೋಗ್ಬೇಕಾ ಬೇಡ ಅನ್ನೋದಕ್ಕೆ ಇದು ಶುಭ ಸೂಚನೆ. ನಿಮ್ಮಲ್ಲೇ ಆ ದೈವ ಏನಪ್ಪ ಇಲ್ಲಾಗುತ್ತಂದ್ರೆ, ನೋಡಿರಿ, ಕುಂಬಳಕಾಯಿ ಆರೆಂಜ್ ಕಲರ್ಗೆ ಬಂದರೆ ಅದರಲ್ಲಿ ಪಾಸಿಟಿವ್ ಎನರ್ಜಿ ಬರುತ್ತೆ, ಒಂದು ಶಕ್ತಿ ಬರುತ್ತೆ, ಒಂದು ದೈವತ್ವ ಬರುತ್ತೆ. ಅದು ದಿನ ನೀವು ಅಲ್ಲಿ ಆರಾಧಿಸೋದ್ರಿಂದ ಅದರಲ್ಲಿರೋ ಶಕ್ತಿ ತರಂಗಗಳು, ಔರ ಅಂತೀವಿ, ಎನರ್ಜಿ, ಅದು ಸುತ್ತಲೂ ವೈಬ್ರೇಟ್ ಆಗ್ತಾ ಇರುತ್ತೆ. ಅಂದರೆ ಶಕ್ತಿಯನ್ನು ಬಿಡುಗಡೆ ಮಾಡ್ತಾ ಇರುತ್ತೆ. ಆವಾಗ ನಿಮಗೆ ಡೈಲಿ ಸಿಗ್ತಾ ಇರುತ್ತೆ. ಇದು ಒಂದನೇದು. ಎರಡನೇದು, ನಿಮ್ಗೆ ಆಗುತ್ತೋ ಇಲ್ವೋ ಹೌದೋ ಅಲ್ವೋ ಒಂದು ಗೊಂದಲ ಇರುತ್ತೆ. ಅದನ್ನು ನಿವಾರಣೆ ಮಾಡಬೇಕಂದ್ರೆ ಅಲ್ಲಿ ನೀವು ಕುಂಬಳಕಾಯಿನಲ್ಲಿ ನಿಮ್ಮ ಒಂದೊಂದು ಸಂಕಲ್ಪ ಎನರ್ಜಿ ಆಗಿ ಅದನ್ನು ಕ್ರಿಯೇಟ್ ಮಾಡುತ್ತೆ. ಬೇಕೋ ಬೇಡವಂತ. ಆವಾಗ ದೈವತ್ವ, ಆ ಇಡೀ ಪ್ರಕೃತಿ ಅಂದರೆ ದೈವ, ಅಣುರೇಣು ತುನಕಾಷ್ಟಲ್ಲೂ ದೈವತ್ವ ಇರುತ್ತೆ. ಪ್ರಜ್ಞಾ ಮಹಾಶಕ್ತಿ ಇರುತ್ತೆ. ಸಚ್ಚಿದಾನಂದ ಚಿನ್ಮಯ ಚಿದಾನಂದ ಸ್ವರೂಪ ಪ್ರಜ್ಞಾ ಮಹಾಶಕ್ತಿ ಇರುತ್ತೆ. ಅದು ನಿಮಗೆ ತೋರಿಸುತ್ತೆ. ಆ ರೀತಿ ನೀವು ನೋಡ್ಕೋಬೋದು, ನಿಮಗೆ ಆ ದೈವ ತೋರಿಸುತ್ತೆ. ಆ ಕುಂಬಳಕಾಯಿ ಎಷ್ಟು ಸ್ಪಷ್ಟವಾಗಿ ನಿಮ್ಗೆ ಹಣ್ಣಾಗಿರುತ್ತೆ,
ಎಷ್ಟು ಸ್ಪಷ್ಟವಾಗಿ ಫ್ರೆಶ್ ಆಗಿರುತ್ತೆ ಅಷ್ಟು ನಿಮ್ಗೆ ಒಳ್ಳೆಯದು ಅಂತ ಅರ್ಥ, ಅಷ್ಟು ಫಲ ಸಿಗುತ್ತೆ ಅಂತ. ಇದರಲ್ಲಿ ಯಾವುದೇ ಡೌಟ್ ಬೇಡ. ಗೊತ್ತಾಯ್ತಲ್ಲ? ಮಧ್ಯದಲ್ಲಿ ಅಕಸ್ಮಾತು ಏನಾದರೂ 3 ದಿನ ಆರಾಧಿಸೋಕ್ಕಾಗಲ್ಲ, 4 ದಿನ ತಪ್ಪೋಯ್ತು, ಒಂದು ವಾರನೇ ತಪ್ಪೋಯ್ತು ಅಂದರೆ ಪರವಾಗಿಲ್ಲ. ಎಲ್ಲಿವರೆಗೂ ನೀವು ಪೂಜೆ ಮಾಡಿದ್ರಿ, ಎಷ್ಟು ದಿನ ಆಗಿತ್ತು, ಆಮೇಲೆ ಎಷ್ಟು ದಿನ ಗ್ಯಾಪ್ ಬಿಟ್ರಿ, ಆಮೇಲೆ ಮತ್ತೆ ಶುರು ಮಾಡಿ. ಟೋಟಲಾಗಿ 48 ದಿನ. ಓಕೆನಾ? ಕೆಲವ್ರಿಗೆ ಯಾಕಂದರೆ ಲೇಡೀಸ್ಗೆಲ್ಲ ಪಾಪ ಆಗೋದಿಲ್ಲ, ಅದಕ್ಕೆ ಹೇಳಿದ್ದು. ಸರಿನಾ? ಈ ರೀತಿ ನೀವು ಕಂಟಿನ್ಯೂ ಮಾಡಬೇಕು. ಟೋಟಲಾಗಿ ಮಧ್ಯದಲ್ಲಿ ಸ್ವಲ್ಪ ಬಿಟ್ಟು ಹೋದರೂ ಪರವಾಗಿಲ್ಲ, ಆಮೇಲೆ ಟೋಟಲಾಗಿ ಎಷ್ಟು ದಿನ? 48 ದಿನ. ಗೊತ್ತಾಯ್ತಿಲ್ಲ? ಟೋಟಲ್ ಲೆಕ್ಕ ಮಾಡ್ಕೊಳ್ಳಿ, ಅಷ್ಟೇನೇನಿಲ್ಲ. ನೀವು ಎಷ್ಟು ದಿನ ಮಾಡಿದಿರೋ ಅಂದ್ಬಿಟ್ಟು ಈ ರೀತಿ ಮಾಡಿ ಒಳ್ಳೆಯದಾಗುತ್ತೆ. ಆಮೇಲೆ 48ನೇ ದಿನದಲ್ಲಿ ಇದಿದೆಯಲ್ಲ ಏನು ಕುಂಬಳಕಾಯಿ, ಅವತ್ತು ಸಮಾಪ್ತಿ. ಅಂದರೆ ನೀವು ಅಲ್ಲಿಗೆ ಪೂಜೆ ಮಾಡಿ ಮುಗಿಸಿದ್ರ, ಆಮೇಲೆ ಬೇಕಾ ಅದನ್ನೇ ನೀವು ಕಟ್ ಮಾಡಿ ಸಾಂಬಾರು ಪಲ್ಯನೋ ಏನೋ ಮಾಡಿ ನೈವೇದ್ಯ ಇಡ್ಬೋದು, ತಿನ್ಕೋಬೋದು, ಏನು ತೊಂದರೆ ಇಲ್ಲ. ಗೊತ್ತಾಯ್ತಲ್ಲ? ಆದರೆ ಗುರುದಕ್ಷಿಣೆ ಅಂತ ಇಟ್ಟಿರಬೇಕು ಅಲ್ಲಿ. ಅದನ್ನು ಯಾರಾದರೂ ಯೋಗ್ಯ ಬ್ರಾಹ್ಮಣರು, ಯೋಗ್ಯ ಗುರುಗಳು ಅವ್ರಿಗೆ ನೀವು, ಅಥವಾ ದೇವಸ್ಥಾನ ಅಥವಾ ಮಠ ಇತ್ಯಾದಿ ಆ ಗುರುದಕ್ಷಿಣೆ, ಅಥವಾ ಬಡವರು ಅಕ್ಕಪಕ್ಕ ಯಾರೋ ಒಳ್ಳೆಯವರು ಇರ್ತಾರೆ ಬಡವರು, ಅವರಿಗೆ ಕೊಡಿ, ತೊಂದರೆ ಇಲ್ಲ. ಗುರುದಕ್ಷಿಣೆನ ನೀವು ಗುರುದಕ್ಷಿಣೆ ಎಷ್ಟಾದ್ರು ಇಟ್ಕೋಬೋದು. ಗೊತ್ತಾಯ್ತಲ್ಲ? ಅಥವಾ ಫೋನ್ಪೇ, ಪೇಟಿಎಮ್ ಇತ್ಯಾದಿ ನಿಮ್ಗೆ ಇಷ್ಟ ಬಂದ ಗುರುಗಳಿಗೆ ಆಗ್ಬೋದು, ನಿಮ್ಮ ಕೈಲಾದ ಮಟ್ಟಿಗೆ. ಇದರಿಂದ ಪೂರ್ಣ ಫಲ ಅಂತ ಅರ್ಥ. ಗೊತ್ತಾಯ್ತಲ್ಲ? ಇಷ್ಟಿನ ಮಾಡಿರಿ. ಅದೇ ನೀವು ಏನೇನೋ ಗೊಂದಲ ಇಟ್ಕೋಬೇಡಿ, ಏನೇನೋ ಅದೇ ಆಲೋಚನೆ ಮಾಡಬೇಡಿ, ಅಥವಾ ಆ ಥರ ಪಟ್ಟು ಇನ್ನೇನೋ ಮಾಡೋಕ್ಕೆ ಹೋಗ್ಬೇಡಿ. ಪ್ರಕೃತಿ ಪರ್ಮಿಷನ್, ಪ್ರಕೃತಿ ಆಶೀರ್ವಾದ, ಪ್ರಕೃತಿ ಸಪೋರ್ಟ್ ಇಲ್ಲದೆ ನೀವೇನು ಮಾಡೋಕ್ಕಾಗಲ್ಲ ಜೀವನದಲ್ಲಿ. ಕೇವಲ ನಮ್ಮ ಬುದ್ಧಿಶಕ್ತಿ ಇದೆ, ನಮ್ಮ ಹತ್ರ ಹಣ ಇದೆ, ನಾನು ಓದಿದ್ದೀನಿ, ನಾನು ತಿಳ್ಕೊಂಡಿದ್ದೀನಿ ಅಂತ ಎಷ್ಟೋ ಮಂದಿ ಈ ರೀತಿ ಮಾಡ್ತಾರೆ. ಖಂಡಿತ ಅದು ಅಪರಾಧ. ದೇವ್ರ ಮೇಲೆ ಭಕ್ತಿ ಇಲ್ಲ, ಇವ್ರನ್ನ ನಾಸ್ತಿಕರು ಅಂತಾರೆ. ಕೆಲವರೆಲ್ಲ ಇದ್ದಾರೆ ಹಿಂದೂ ಧರ್ಮದಲ್ಲಿ ಹುಟ್ಟಿ, ಹಿಂದೂ ಧರ್ಮ ಅಂತಲ್ಲ, ಆಯಾ ಧರ್ಮಗಳಲ್ಲಿ ಹುಟ್ಟಿ ಆಯಾ ಧರ್ಮಗಳಿಗೆ ದ್ವೇಷ ಮಾಡ್ತಾರೆ. ದೇವರು ನಮ್ಮಲ್ಲ, ದೇವುಗಳು ನಮ್ಮಲ್ಲ, ಭೂತ ಪ್ರೇತ ಪಿಶಾಚಿಗಳು ನಮ್ಮಲ್ಲ, ಯಂತ್ರ ತಂತ್ರ ತಾಯ್ತಾನ ನಮ್ಮಲ್ಲ. ಇವರು ಇನ್ನೇನು ನಂಬ್ತಾರೋ ನನಗೆ ಗೊತ್ತಿಲ್ಲ. ಗೊತ್ತಾಯ್ತಿಲ್ಲ? ಓಕೆ, ಇರಲಿ, ಅವರವರ ಇದು. ಸದ್ಯಕ್ಕೆ ನೀವು ನಿಮ್ಮ ಸೇಫ್ಟಿ ನಿಮ್ಮದು ಅಲ್ವಾ? ಆರೋಗ್ಯ ಭಾಗ್ಯ ಮೊದಲನೇದು. ನಮಗೆ ದಾರಿದ್ರ್ಯ ಬರಬಾರ್ದು, ಕಷ್ಟಗಳು ಸಿಕ್ಕಾಕಬಾರ್ದು, ಶತ್ರುಗಳು ಬಾಧೆ ಇರಬಾರ್ದು ಅಲ್ವಾ? ಇರೋವರೆಗೂ ಏನೋ ಆರೋಗ್ಯವಾಗಿ ಇದ್ಕೊಂಡು ಸರಳವಾದ ಜೀವನ ಆದರೂ ಸುಖ ಸಂತೋಷ ಆನಂದದಿಂದ ಬದುಕಬೇಕು. ನಾವು ಹಾಕಿದ್ದು ಕೈ, ನಾವು ಯಾವುದೇ ಕೆಲಸ ಕೈ ಹಾಕಿದ್ರೂ ಅದು ಬಂಗಾರ ಆಗಬೇಕು. ಬಂಗಾರ ನಾವು ಹಾಕಿದ್ದು, ನಮ್ಮ ಕೈಗಳು ಬಂಗಾರ ಅಂತಾರೆ. ನಾವೇನನ್ನು ಮುಟ್ಟಿದ್ರೂ ಅದು ಬಂಗಾರ ಆಗಬೇಕು ಅಂತಾರೆ ದೊಡ್ಡವರು. ಹಾಗೆ ಅದಕ್ಕೆ ಕೆಲವೊಂದು ಸಲಹೆಗಳು, ಮಾಡೋ ಕೆಲಸಗಳು, ಮುಹೂರ್ತ ನೋಡ್ರಿ. ಈ ಜಗತ್ತಿನಲ್ಲಿ ಮುಹೂರ್ತ ಇಲ್ಲದೆ, ಮುಹೂರ್ತ ಹಿಡದೆ ಯಾವ ಕೆಲಸನೂ ಈ ಜಗತ್ತಿನಲ್ಲಿ ಆಗಲ್ಲ. ಇರೋದು ಹೇಳ್ಬಿಡ್ತೀನಿ. ಒಂದು ಒಳ್ಳೆಯ ಟೈಮು, ಒಳ್ಳೆಯ ಮುಹೂರ್ತ, ಒಳ್ಳೆಯ ಸಂಕಲ್ಪಗಳಿಲ್ಲದೆ ನಾವು ಯಾವತ್ತಿಗೂ ಯಶಸ್ಸನ್ನು ಕಾಣೋಕ್ಕಾಗಲ್ಲ. ಇದನ್ನು ನೆನ್ಪಿಟ್ಕೊಳ್ಳಿ. ಸರಿನಾ? ಓಕೆ, ಅವ್ರವ್ರ ನಂಬಿಕೆ ಜೀವನದಲ್ಲಿ ಅವ್ರವ್ರಿದು. ಓಕೆನಾ? ಸದ್ಯಕ್ಕೆ ನಿಮ್ಮ ನಂಬಿಕೆ ನಿಮ್ಮದು, ನಿಮ್ಮ ಜೀವನ ನಿಮ್ಮದು, ನಿಮ್ಮ ಲೋಕ ನಿಮ್ಮದು. ನೀವು ಚೆನ್ನಾಗಿರಬೇಕು, ಆರೋಗ್ಯವಾಗಿ, ಆನಂದವಾಗಿ, ಸಂತೋಷವಾಗಿ, ಸುಖ ಸಂತೋಷದಿಂದ ಆನಂದ ಅಲ್ವಾ? ಇನ್ನೇನು ಬೇಕೋ? ಯಾರು ಹಂಗನ ಇರಲಿ ಬಿಡ್ರಿ, ಏನಾಗಬೇಕು ನಮಗೆ ಅಲ್ವಾ? ಓಕೆ, ನಮ್ಗೆ ಒಳ್ಳೇದಾಗಲಿ. ನಿಮ್ಮನ್ನು ಯಾರು ನಂಬಿದಾರೋ ಒಳ್ಳೆಯವರು, ಅವ್ರಿಗೂ ಒಳ್ಳೇದಾಗಲಿ. ನಮ್ಮಿಂದ ಇನ್ನೊಬ್ಬರು ಮತ್ತೊಬ್ಬರು ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಬಯಸ್ತೀನಿ ನಾನು. ಹಾಗೆ ಹಿಂದಿನ ವೀಡಿಯೋಗಳು ನೋಡಿ, ಮುಂದಿನ ವೀಡಿಯೋಗಳು ನೋಡಿ, ಸಬ್ಸ್ಕ್ರೈಬ್ ಆಗೋದು ಹಾಕ್ಕೊಳ್ಳಿ. ಒಂದು ಲೈಕ್ ಮಾಡೋದು ಮರಿಬೇಡಿ. ನೀವು ಲೈಕ್ ಮಾಡೋದು ಅದೇ ನಮ್ಮ ಪ್ರೋತ್ಸಾಹ. ಓಕೆನಾ? ಒಳ್ಳೆಯದಾಗಲಿ ನಿಮಗೆ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ.